ಮುಂಚೆ ಏನು ಪಿ ಸಿ ಓ ಡಿ ಅಂತ ಕರಿತಾ ಇದ್ರು, ಇದನ್ನ ಅದನ್ನೇ ಪಿ ಸಿ ಓ ಎಸ್ ಅಂತ ಹೇಳ್ತೀವಿ. ನಿಂಗೆ ಸ್ಕ್ಯಾನ್ ಅಲ್ಲಿ ಎಲ್ಲೋ ಪಿ ಸಿ ಓ ಡಿ ಕಾಣಿಸ್ಬಿಟ್ಟು ಪಿ ಸಿ ಓ ಡಿ ಅಂತ ಹೇಳಕ್ಕಾಗಲ್ಲ. ಸೊ ಹಂಗಾಗಿ ಅನುಮಾನ ಕೂಡ ಪಡೋದು. ಯಾಕಂದ್ರೆ ಫಸ್ಟ್ 2 ಇಯರ್ಸ್ ಎಲ್ಲ ತುಂಬಾ ಹೆಣ್ಮಕ್ಳಿಗೆ ಇರ್ರೆಗ್ಯುಲರ್ ಇರುತ್ತೆ. ಎದೆನಲ್ಲಿ ಕೂದಲು, ಬೆನ್ನಲ್ಲಿ ಕೂದಲು, ಥೈಸ್ ನಲ್ಲಿ, ಹೊಟ್ಟೆ ಮೇಲೆ ಅಲ್ಲೆಲ್ಲ ಕೂದಲು ಬಂದ ಅಂತ ಕೂಡ. ಮೇಡಮ್, ಇತ್ತೀಚೆಗೆ ನಾವು ಸಾಮಾನ್ಯವಾಗಿ ಕೇಳ್ತಾ ಇದೀವಿ PCOD ಮತ್ತೆ PCOC ನ. ಸೊ ಇದೆರಡು ಒಂದೇನಾ, ಬೇರೆನಾ, ಹೇಗೆ, ಏನು? ಈ ಪಿ ಸಿ ಓ ಎಸ್ ಅನ್ನೋಕ್ಕೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಮುಂಚೆ ಅದನ್ನ ಪಿ ಸಿ ಓ ಡಿ, ಅದು ಡಿಸೀಸ್, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಅನ್ನೋರು. ಡಿಸೀಸ್ ಅಂದರೆ ಒಂದೇ ಒಂದು ಆರ್ಗನ್ ಸಿಸ್ಟಮ್ಗೆ ಒಂದು, ಈಗ ಡೆಂಗ್ಯೂ ಫೀವರು, ಟೈಫಾಯ್ಡ್ ಫೀವರ್, ದೇ ಆರ್ ಆಲ್ ಡಿಸೀಸಸ್. ವೆರಸ್ ಡೌನ್ ಸಿಂಡ್ರೋಮ್ ಅನ್ನೋದು ಒಂದು ಕಾಂಪ್ಲೆಕ್ಸ್ ಇರುತ್ತೆ, ಅಂದರೆ ಮಲ್ಟಿಪಲ್ ಥಿಂಗ್ಸ್ ವಿಚ್ ಆರ್ ಇನ್ವಾಲ್ವ್ ಟು ಮೇಕ್ ದ ಡಯಾಗ್ನೋಸಿಸ್. ಸೊ ಹಾಗಾಗಿ ಮುಂಚೆ ಏನು ಪಿ ಸಿ ಓ ಡಿ ಅಂತ ಕರಿತಾ ಇದ್ರು, ಇದನ್ನ ಅದನ್ನೇ ಪಿ ಸಿ ಓ ಎಸ್ ಅಂತ ಹೇಳ್ತೀವಿ. ಸಿಂಡ್ರೋಮ್ ಅಂದರೆ ಅದನ್ನ ಡಯಾಗ್ನೋಸ್ ಮಾಡೋಕ್ಕೂ ಒಂದೇ ಒಂದು, ಈಗ ಒಂದಿದೆ ನಿನ್ಗೆ ಇರೆಗ್ಯುಲರ್ ಸೈಕಲ್ ಅಂದರೆ ನಿಂಗೆ ಪಿ ಸಿ ಓ ಡಿ ಅಂತ ಹೇಳೋಕ್ಕಾಗಲ್ಲ. ನಿಂಗೆ ಸ್ಕ್ಯಾನಲ್ಲಿ ಎಲ್ಲೋ ಪಿ ಸಿ ಓ ಡಿ ಕಾಣಿಸ್ತಂದ್ಬಿಟ್ಟು ಪಿ ಸಿ ಓ ಡಿ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ದರ್ ಆರ್ ಮಲ್ಟಿಪಲ್ ಫ್ಯಾಕ್ಟರ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಮೇಕಿಂಗ್ ದ ಡಯಾಗ್ನೋಸಿಸ್. ಆ್ಯಂಡ್ ಆಲ್ಸೋ ಈ ಪಿ ಸಿ ಓ ಎಸ್ ಅಂತ ಏನು ಕಂಡೀಷನ್ ಇದೆ ಅದು ತುಂಬ ಆರ್ಗನ್ಸ್ನ ಅಫೆಕ್ಟ್ ಮಾಡುತ್ತೆ. ಹಾಗಾಗಿ ಅದಕ್ಕೆ ಈಗ ಪಿ ಸಿ ಓ ಎಸ್ ಅಂತ ಹೆಸರಿಟ್ಟಿದ್ದಾರೆ. ಸೊ ವೆರಿ ಸೂನ್ ಆ ಪಿ ಸಿ ಓ ಎಸ್ ಅನ್ನೋ ಹೆಸರು ಕೂಡ ಚೇಂಜ್ ಆಗ್ಬೋದು. ಇಂಟರ್ನ್ಯಾಷನಲ್ ಮೂವ್ಮೆಂಟ್ ಆಗ್ತಾ ಇದೆ. ಇದು ಬರೀ ಓವರಿಗೆ ಮಾತ್ರ ಸೀಮಿತವಾದ ಸಮಸ್ಯೆ ಅಲ್ಲ, ಬರೀ ಇರೆಗ್ಯುಲರ್ ಸೈಕಲಿಗೆ ಮಾತ್ರ ಸಮಸ್ಯೆ ಅಲ್ಲ. ಇದು ಮಲ್ಟಿ ಆರ್ಗನ್, ಅಂದರೆ ಅವರಿಗೆ ಬಿ ಪಿ, ಶುಗರು, ಕೊಲೆಸ್ಟ್ರಾಲ್, ಕ್ಯಾನ್ಸರ್ ರಿಸ್ಕು, ಮಕ್ಕಳಾಗದೇ ಇರೋದು, ತುಂಬ ಇಂಪ್ಲಿಕೇಶನ್ಸ್, ಮೆಂಟಲ್ ಹೆಲ್ತ್ ಇಶ್ಯೂಸ್ ಅವೆಲ್ಲ ಇರ್ತವೆ. ಸೊ ಹಾಗಾಗಿ ಆಲ್ ಓವರ್ ದ ವರ್ಲ್ಡ್ ದೇ ಆರ್ ಟ್ರೈಯಿಂಗ್ ಟು ರೀನೇಮ್ ದ ಹೋಲ್ ಡಿಸೀಸ್. ಸೊ ಪಿ ಸಿ ಓ ಎಸ್ ಅಂತ ಏನು ಸಿಂಡ್ರೋಮ್ ಇದೆ ಅದನ್ನು ರೀನೇಮ್ ಕೂಡ ಮಾಡೋ ಒಂದು ಪ್ರಯತ್ನ ಆಗ್ತಾ ಇದೆ. ಏನು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ಪಿ ಸಿ ಓ ಎಸ್ ಅನ್ನೋದು ಒಂದು, ನಾವು ಡಯಾಗ್ನೋಸ್ ಮಾಡೋದೇನೆ ಪೀರಿಯಡ್ಸ್ ಸ್ಟಾರ್ಟ್ ಆಗಿ 2 ಇಯರ್ಸ್ ನಂತರ. ಈಗ ಒಂದು 11 ವರ್ಷಕ್ಕೆ ಹುಡುಗಿ ದೊಡ್ಡವಳಾದರೆ 13-14 ವರ್ಷದ ಮೇಲೆ ನಾವು ಪಿ ಸಿ ಓ ಎಸ್ ಅಂತ ಅನುಮಾನ ಕೂಡ ಪಡೋದು. ಯಾಕಂದರೆ ಫಸ್ಟ್ 2 ಇಯರ್ಸ್ ಎಲ್ಲ ತುಂಬ ಹೆಣ್ಮಕ್ಳಿಗೆ ಇರ್ರೆಗ್ಯುಲರ್ ಇರುತ್ತೆ. ಸೊ ಆಲ್ಮೋಸ್ಟ್ 70% ಆಫ್ ವಿಮೆನ್ ವಿತ್ ಪಿ ಸಿ ಓ ಎಸ್ ಹ್ಯಾವ್ ಇರ್ರೆಗ್ಯುಲರ್ ಸೈಕಲ್ಸ್. ಇರ್ರೆಗ್ಯುಲರ್ ಸೈಕಲ್ಸ್ ಅಂದರೆ 24 to 35 ಡೇಸ್ ಸೈಕಲ್ ನಾರ್ಮಲ್ ಇರುತ್ತೆ. 24ಗಿನ್ನ ಕಡಿಮೆ ಇತ್ತು, 35ಗಿನ್ನ ಜಾಸ್ತಿ ಇತ್ತು ಅಂತಂದರೆ ಅದು ಇರ್ರೆಗ್ಯುಲರ್ ಸೈಕಲ್ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಪದೇ ಪದೇ ಇರ್ರೆಗ್ಯುಲರ್ ಸೈಕಲ್ಸ್ ಆಗೋದು, ಮುಖದ ಮೇಲೆ ಅನ್ವಾಂಟೆಡ್ ಹೇರ್ ಬರೋದು, ಅಂದರೆ ಗಂಡು ಮಕ್ಕಳ ಥರ ಮೀಸೆ ಥರ ಬರೋದು, ಗಡ್ಡ ಥರ ಬರೋದು, ಎದೆನಲ್ಲಿ ಕೂದಲು, ಬೆನ್ನಲ್ಲಿ ಕೂದಲು, ಥೈಸ್ನಲ್ಲಿ, ಹೊಟ್ಟೆ ಮೇಲೆ ಅಲ್ಲೆಲ್ಲ ಕೂದಲು ಬಂತ ಅಂದ್ರೆ ಕೂಡ ದಟ್ ಆಲ್ಸೋ ಇಸ್ ಎ ವೆರಿ ಸಿಗ್ನಿಫಿಕೆಂಟ್ ಸಿಂಡ್ರೋಮ್. ಅಪ್ ಟು 70% ಆಫ್ ವಿಮೆನ್ ಹ್ಯಾವ್ ದಿಸ್ ಅನ್ವಾಂಟೆಡ್ ಹೇರ್ ಆನ್ ದ ಬಾಡಿ. ಆಲ್ಮೋಸ್ಟ್ ಒಂದು 30-40% ಜನರಿಗೆ ಸಿವಿಯರ್ ಆ್ಯಕ್ನೆ ಇಲ್ಲ ಪಿಂಪಲ್ಸ್ ಇರುತ್ತೆ. ನೀವು ಎಷ್ಟೇ ಮಾತ್ರ ಔಷಧಿ ತೊಗೊಂಡ್ರು ಪದೇ ಪದೇ ಬರುವಂಥ ಆ್ಯಕ್ನೆ ಇಲ್ಲ ಪಿಂಪಲ್ಸ್ ಇರುತ್ತೆ. ಮತ್ತು ಅರೌಂಡ್ 10-15% ಜನರಿಗೆ ತಲೆ ಕೂದಲು ಉದ್ರದು, ತಲೆ ಬಾಲ್ಡ್ನೆಸ್ ಸ್ಟಾರ್ಟ್ ಆಗೋದು, ಅಲೋಪೇಶಿಯಾ ಅಂತ ಹೇಳ್ತೀವಿ, ಅದು ಕೂಡ ಆಗ್ಬೋದು. ಸೊ ಇದೆಲ್ಲ ಮೇನ್ ಸ್ಟ್ರಾಂಗ್ ಸಿಮ್ಟಮ್ಸ್. ಅಂದರೆ ನೀವೇನು ಪ್ರಾಬ್ಲಮ್ ಇಟ್ಕೊಂಡು ನಮ್ಮ ಹತ್ರ ಬರ್ತೀರಾ, ಇರೆಗ್ಯುಲರ್ ಸೈಕಲ್ಸ್ ಇರುತ್ತೆ, ಪ್ಲಸ್ ನಿಮಗೆ ಅನ್ವಾಂಟೆಡ್ ಹೇರ್, ಪಿಂಪಲ್ಸ್ ಮತ್ತು ಕೂದಲು ಉದ್ರದು ಅಂತ ಬರ್ತೀರಾ. ಸೊ ಹಾಗಾಗಿ ಸಾಕಷ್ಟು ಜನ ಡರ್ಮಟಾಲಜಿಸ್ಟ್ ಡಾಕ್ಟರ್ಗಳು ಕೂಡ ಅವ್ರ ಹತ್ರ ಕೂಡ ಹೋಗ್ತಾರೆ. ಅವಾಗ ಇಲ್ಲ ನೀವು ಒಂದ್ಸತಿ ಕೇಳ್ಕೊಂಬನ್ನಿ, ಗೈನಕಾಲಜಿಸ್ಟ್ನ ಮಾತಾಡ್ಕೊಂಬನ್ನಿ ಅಂತ ಕೂಡ ಕಳಿಸ್ತಾರೆ. ಸೊ ಇದು ಇವೆರಡರ ಜೊತೆಗೆ ಒಂದು ಅಲ್ಟ್ರಾಸೌಂಡ್ ನಾವು ಸ್ಕ್ಯಾನ್ ಮಾಡಿದಾಗ ಪಿ ಸಿ ಓ ಎಮ್, ಪಾಲಿಸಿಸ್ಟಿಕ್ ಓವೇರಿಯನ್ ಮಾರ್ಫಾಲಜಿ ಅಂತ ಕೆಲವೊಂದು ಕ್ರೈಟೀರಿಯಾ ಇರುತ್ತೆ. ಅದನ್ನ ಅಲ್ಟ್ರಾಸೌಂಡ್ ಡಾಕ್ಟರ್ ನೋಡಿಬಿಟ್ಟು ಆ ಥರ ಇದೇ ಇಲ್ಲ, ಆ ಥರ ಇಲ್ಲ ಅಂತ ಕೊಡ್ತಾರೆ. ಸೊ ಈ 3 ಕ್ರೈಟೀರಿಯಾನಲ್ಲಿ ಯಾವ್ದಾರ 2 ಕ್ರೈಟೀರಿಯಾ ಪಾಸಿಟಿವ್ ಆದ್ರೂ ಇಂಥ ಹುಡುಗಿಗೆ ಪಿ ಸಿ ಓ ಎಸ್ ಅನ್ನೋ ಸಮಸ್ಯೆ ಇದೆ ಅಂತ ನಾವು ಡಯಾಗ್ನೋಸ್ ಮಾಡ್ಬೋದು.